Praise the Lord. I welcome you all in the name of Jesus. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುವವನಾಗಿದ್ದೇನೆ. So today we'll be talking about the topic like identity in Christ. ಇವತ್ತಿನ ವಿಷಯ ಏನೆಂಬುದಾಗಿ ನಾವು ನೋಡುವುದಾದರೆ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬ ವಿಷಯದಲ್ಲಿ. So what is our identity? ನಮ್ಮ ಗುರುತಿಸುವಿಕೆ ಏನಾಗಿದೆ? So when we live in this world, ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರಿಯರೇ, we tend to perceive the things ನಾವು ಹಿಂಬಾಲಿಸುವಂಥ ವಿಷಯಗಳು that gives us the name and fame. ಅದು ನಮಗೆ ಹೆಸರನ್ನು ತರ್ತದೆ, ಅದು ನಮಗೆ ಒಂದು ಗೌರವವನ್ನು ತರುವಂಥ ವಿಷಯವಾಗಿರುತ್ತದೆ. And we go behind those things. ನಾವು ಅಂತಹ ವಿಷಯಗಳ ಹಿಂದೆ ಓಡಿ ಹೋಗುವವರಾಗಿರುತ್ತೇವೆ. And we assume that yes, I am identified by that thing. ನಾವು ಈ ವಿಷಯದಲ್ಲಿ ನೋಡುವಾಗ ಈ ವಿಷಯಗಳ ಮೂಲಕ ನಾವು ಗುರುತಿಸಲ್ಪಡುತ್ತೇವೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. So we see that now in this world, like people identify themselves in variety of ways. ಇಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿ ಜನಗಳು ತಮ್ಮನ್ನ ಬೇರೆ ಬೇರೆ ವಿಷಯದಲ್ಲಿ ಗುರುತಿಸಲ್ಪಡುವುದನ್ನು ಬಯಸುವವರಾಗಿರುತ್ತಾರೆ. They chase after money and call themselves a rich, a great or a millionaire. ಅವರು ಹಣದ ಹಿಂದೆ ಓಡುತ್ತಾರೆ, ಮಾತ್ರವಲ್ಲ ಅವರು ತಮ್ಮ ಸ್ಥಾನಮಾನವನ್ನು ಹಣದ ವಿಷಯದಲ್ಲಿ ಅಳೆಯಲು ಅವರು ಬಯಸುವವರಾಗಿರುತ್ತಾರೆ. Or people may run after accomplishing certain things and get the credits and call themselves a successful man or a woman. ಅವರು ಲೌಕಿಕ ವಿಷಯದ ಹಿಂದೆ ಓಡಿ ತಮ್ಮನ್ನು ಹೆಸರುವಾಸಿಯನ್ನಾಗಿ ಮಾಡುವಂತ ಕಾರ್ಯದಲ್ಲಿ ಅವರು ತೊಡಗಿಸಲ್ಪಡುತ್ತಾರೆ. So the world wants to put a label on you. ಜಗತ್ತು ನಿಮಗೊಂದು ನಾಮ ಫಲಕವನ್ನ ಇಡಲು ಬಯಸುತ್ತದೆ, where you tend to pursue on those things. ನೀವು ಅದರ ವಿಷಯದಲ್ಲಿ ಹಿಂಬಾಲಿಸಿಕೊಂಡು ಹೋಗುವಂತವರಾಗಿರುತ್ತೀರಿ. having set a wrong goal. ಒಂದು ತಪ್ಪಾದ ಗುರಿಯನ್ನು ಹಿಂಬಾಲಿಸಿಕೊಂಡು ಲೌಕಿಕವಾಗಿ ನೀವು ಓಡುವವರಾಗಿರುತ್ತೀರಿ. Thinking that I will be recognized or people will identify me in pursuing after these things. ನೀವು ಈ ರೀತಿಯಾಗಿ ಆಲೋಚನೆ ಮಾಡ್ತೀರಿ, ಇದನ್ನು ಹಿಂಬಾಲಿಸಿಕೊಂಡು ಲೌಕಿಕವಾಗಿ ಹಿಂಬಾಲಿಸಿಕೊಂಡು ಹೋಗುವುದರಿಂದ ಅದರ ಮೂಲಕ ನನಗೆ ಸ್ಥಾನಮಾನಗಳು, ನನ್ನ ಹೆಸರು ಹಾಗೂ ಗೌರವ ಸಿಗುತ್ತದೆ ಎಂಬುದಾಗಿ. So what is the worth of that thing? I'll be identified by that worthiness of those things. ಒಂದು ಲೋಕ ಕೊಡುವ ಒಂದು ಗೌರವವನ್ನ ಹುಡುಕಿಕೊಂಡು ಅದರ ಹಿಂದೆ ಹೋಗಿಕೊಂಡು ನಿಮ್ಮನ್ನು ಗುರುತಿಸಲ್ಪಡುವವರಾಗಿರುತ್ತೀರಿ. But that's not the truth. ಅದು ನಿಜವಾದ ಸತ್ಯವಲ್ಲ ಪ್ರಿಯರೇ. The truth is what the Bible says what is your identity is. ಸತ್ಯವೇದ ಹೇಳುವಂತಹ ಗುರುತಿಸುವಿಕೆ ಅದು ನಿಜವಾದ ಗುರುತಿಸುವಿಕೆ ಆಗಿದೆ. It says that your identity is in Christ. ಅದು ಹೇಳ್ತದೆ ಸತ್ಯವೇದವು ನಿನ್ನ ಗುರುತಿಸುವಿಕೆಯು ಕ್ರಿಸ್ತನಲ್ಲಿ ಆಗಿದೆ ಎಂಬುದಾಗಿ. Your identity is in God. ನಿಮ್ಮ ಗುರುತಿಸುವಿಕೆ ದೇವರಲ್ಲಿಯೇ ಆಗಿದೆ. Who made you? ಆತನು ನಿಮ್ಮನ್ನು ರೂಪಿಸಿದನು. Who created you? ಆತನು ನಿಮ್ಮನ್ನು ಸೃಷ್ಟಿಸಿದನು. So your identity is not what others say about you. ನಿಮ್ಮ ಗುರುತಿಸುವಿಕೆ ಏನು ಇನ್ನಿತರರು ನಿಮ್ಮ ಬಗ್ಗೆ ಹೇಳುತ್ತಾರೆ ಅದಲ್ಲ. Or even what you say about your thing. ನಿಮ್ಮ ಬಗ್ಗೆ ನೀವೇ ಏನು ಆಲೋಚನೆ ಮಾಡ್ತೀರಿ ಅದು ಕೂಡ ನಿಮ್ಮ ಗುರುತಿಸುವಿಕೆ ಅಲ್ಲ. Or even what you feel about your thing. ನೀವು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡಿಕೊಳ್ತೀರಿ ಅದು ಕೂಡ ನಿಮ್ಮ ನಿಜವಾದ ಗುರುತಿಸುವಿಕೆ ಅಲ್ಲ. You must know that your identity is from your creator. ನಿಮ್ಮ ಗುರುತಿಸುವಿಕೆ ಏನೆಂಬುದಾಗಿ ನೀವು ನೋಡಿದ್ರೆ ಅದು ನಿಮ್ಮನ್ನು ಸೃಷ್ಟಿ ಮಾಡಿದ ಆತನಿಂದಲೇ ಆಗಿದೆ. The one who created you. ನಿಮ್ಮನ್ನು ಸೃಷ್ಟಿ ಮಾಡಿದವನಿಂದಲೇ ಆಗಿದೆ. The one who knows you. ನಿಮ್ಮನ್ನು ತಿಳಿದವನಿಂದಲೇ ಅದು ಆಗಿದೆ. And who says who you are. ನಿನ್ನನ್ನು ಏನು ಎಂಬುದಾಗಿ ಆತನು ಹೇಳ್ತಾನೆ ಅದೇ ಆಗಿದೆ. So we as Christians, ನಾವು ಕ್ರಿಸ್ತಿಯ ಜೀವಿತದಲ್ಲಿ knowing the truth, ಸತ್ಯವನ್ನು ತಿಳಿದಂತವರು, we have a special or a specific identity. ನಮಗೊಂದು ವಿಶೇಷವಾದ ಒಂದು ಗುರುತಿಸುವಿಕೆ ಇದೆ. Let's see what the word of God says. ನೋಡುವ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ. It says in Genesis chapter 1 verse 27. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ಪ್ರಿಯರೇ. Yeah, it says that. ಇದು ಹೀಗೆ ಹೇಳುತ್ತದೆ. So God created mankind in his own image. In the image of God he created them, male and female. He created them. 27ನೇ ವಚನ ಪ್ರಿಯರೇ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೈವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದೇ. So you are created in his image. ನೀವು ಆತನ ಸ್ವರೂಪದಲ್ಲಿ ರೂಪಿಸಲ್ಪಟ್ಟವರಾಗಿದ್ದೀರಿ. In his own likeness. ಆತನ ಸ್ವರೂಪದಂತೆಯೇ. So we need to know that like we are created in his own image other than the other creatures in this world. ನಾವು ನೋಡ್ಕೊಳ್ಬೇಕು, ತಿಳ್ಕೊಳ್ಬೇಕು, ನಾವು ಆತನಂತೆ ಸೃಷ್ಟಿಸಲ್ಪಟ್ಟಿದ್ದೇವೆ ಹೊರತು ಈ ಇನ್ನಿತರ ಜೀವಿಗಳಂತಲ್ಲ. So that is the privilege that we have. ಇದೊಂದು ಸೌಭಾಗ್ಯವನ್ನು ನಾವು ಹೊಂದಿದ್ದೇವೆ. Something of his own image. ಆತನ ಸ್ವರೂಪದಲ್ಲಿ ನಾವು ರೂಪಿಸಲ್ಪಟ್ಟವರಾಗಿದ್ದೇವೆ. His own. ಆತನ ಸ್ವಂತ. So can you get how closeness is that? ನೋಡಿ, ಅದು ಎಷ್ಟು ಒಂದು ಅನ್ಯೋನ್ಯತೆಯಲ್ಲಿ ಇರುತ್ತದೆ ಎಂಬುದಾಗಿ ನಾವು ನೋಡುವ. So also we see in Psalm 139 verse
13 to 14. ಕೀರ್ತನೆ 139 14ರಿಂದ 15 ವಚನವನ್ನು ನಾವು ನೋಡುವ. ಕೀರ್ತನೆ 139 13ರಿಂದ 14ರ ವಚನವನ್ನು ಓದಿ ಕೇಳುವ. For you created my inmost being. You knit me together in my mother's womb. I praise you because I am fearfully and wonderfully made. Your works are wonderful. I know that full well. ಆಮೆನ್. ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ ಎಂಬುದೇ. Amen. So, fearfully, here you see that God has already knitted you in your mother's womb. ದೇವರು ನಿನ್ನನ್ನ ತಾಯಿ ಗರ್ಭದಲ್ಲಿ ರೂಪಿಸುವಾಗಲೇ ನಿನ್ನೆಲ್ಲವೂ ತಿಳ್ಕೊಂಡವನಾಗಿದ್ದಾನೆ. In his own image and likeness he has created you. ಆತನು ನಿನ್ನನ್ನ ಆತನ ಸ್ವಂತ ಸ್ವರೂಪದಿಂದ ಆತನು ನಿನ್ನನ್ನು ರೂಪಿಸಿದ್ದಾನೆ. In such a way that you're fearfully and wonderfully made in that womb. ಮಾತ್ರವಲ್ಲ, ನೀನು ಅದ್ಭುತವಾಗಿ ವಿಚಿತ್ರವಾಗಿಯೂ ಆ ಗರ್ಭದಲ್ಲಿ ರೂಪಿಸಲ್ಪಟ್ಟಿದ್ದಿ. So fearfully is something that is worthy of reverence of or respect. ಆ ಫಿಯರ್ಫುಲಿ, ಆ ಒಂದು ಹೆದರಿಕೆಯಿಂದ ಎಂಬುದಾಗಿ ಹೇಳುವಾಗ, ಅದ್ಭುತವಾಗಿಯೂ ಎಂಬುದಾಗಿ ಹೇಳುವಾಗ, ಆ ಒಂದು ಗೌರವದಿಂದ, ಆ ಒಂದು ಪ್ರೀತಿಯಿಂದ ನಿನ್ನನ್ನು ಸೃಷ್ಟಿಸಲ್ಪಟ್ಟಿದ್ದಾನೆ. And wonderfully means that is something different, unique or set apart. ಅದ್ಭುತವಾಗಿ ಎಂಬುದಾಗಿ ಹೇಳುವಾಗ ನಿನ್ನನ್ನು ಅತಿ ಉನ್ನತವಾಗಿ ರೂಪಿಸಿದ್ದಾನೆ. ಮಾತ್ರ ನಿನ್ನ ಪ್ರತ್ಯೇಕಿಸಲ್ಪಟ್ಟಿದ್ದಿ ನೀನು ಆತನಿಂದಾಗಿ. So if you see, even in this world, anyone is not having the similar or identical DNA. ಇಲ್ಲಿ ನಾವು ಜಗತ್ತಿನಲ್ಲಿ ನೋಡುವಾಗ ದೇವರನ್ನು ಸೃಷ್ಟಿಪಟ್ಟವರು ಎಲ್ಲರೂ ಒಂದೇ ರೀತಿಯಾಗಿಲ್ಲ. ಆತನ DNA ಎಂಬುದು ಕೂಡ ವಿಭಿನ್ನವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ. Even the twins, the identical twins are not having the identical DNA. ಆ ಒಂದು ಅವಳಿ ಜವಳಿ ಮಕ್ಕಳ ಕೂಡ ಆ DNA ಕೂಡ ವಿಭಿನ್ನವಾಗಿದೆ. Everyone are having different DNA. ಪ್ರತಿಯೊಬ್ಬರು ಕೂಡ ವಿಭಿನ್ನವಾದ DNA ಇದೆ ಪ್ರಿಯರೇ. So we can't, the human mind is impossible to know or grasp what are his higher thoughts and plans about his creation. ಈ ಮನುಷ್ಯ ಜ್ಞಾನವು ದೇವರ ದೈವಿಕ ಜ್ಞಾನದ ಬಗ್ಗೆ ಎಷ್ಟು ಉನ್ನತವಾಗಿದೆ ಎಂಬುದನ್ನು ತಿಳ್ಕೊಳ್ಳಲು ಅದು ಅಸಾಧ್ಯವಾಗಿದೆ. So just think that when every individual is having a specific or a different DNA, just think what great God is he. ಪ್ರತಿಯೊಬ್ಬೊಬ್ಬರ DNA ನೋಡುವಾಗ ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬೊಬ್ಬರ DNA ಕೂಡ ಬೇರೆ ಬೇರೆಯಾಗಿದೆ. ಹೀಗಿರುವಾಗ ನಾವು ತಿಳ್ಕೊಳ್ಬಹುದು ಎಷ್ಟು ಉನ್ನತವಾಗಿ ದೇವರು ಪ್ರತಿಯೊಬ್ಬೊಬ್ಬನನ್ನ ಸೂಕ್ಷ್ಮವಾಗಿ ರಚಿಸಿದ್ದಾನೆ ಎಂಬುದಾಗಿ. And that Almighty God has created you in his own image. ಮಾತ್ರ ಸರ್ವಶಕ್ತನಾದ ದೇವರು ಆತನ ಸ್ವಂತ ಸ್ವರೂಪದಂತೆ ನಿಮ್ಮನ್ನು ರೂಪಿಸಿದ್ದಾನೆ ಎಂಬುದನ್ನು ತಿಳ್ಕೊಳ್ಬೇಕು. And we need to know that ನಾವು ತಿಳ್ಕೊಳ್ಬೇಕು how precious we are in his sight. ಆತನ ದೃಷ್ಟಿಯಲ್ಲಿ ನಾವು ಎಷ್ಟು ಅಮೂಲ್ಯವಾಗಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. Now for God it is not impossible just to create one person and ask him to do all the tasks that he wants to. ದೇವರಿಗೆ ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿ ಆತನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟು ಎಲ್ಲ ಕೆಲಸವನ್ನು ಮಾಡಲು ಅಂತ ಶಕ್ತಿಯನ್ನು ಕೊಟ್ಟು ಆತನನ್ನು ರಚಿಸುವಂತ ದೊಡ್ಡ ವಿಷಯವಲ್ಲ. He can do that. ಆತನು ಅದನ್ನು ಮಾಡಬಲ್ಲ ಶಕ್ತನು. But he has created each one of you specifically. ಆದರೆ ಆತನು ಪ್ರತಿಯೊಬ್ಬರನ್ನ ಒಂದು ಉದ್ದೇಶದಿಂದ ಆತನು ಸೃಷ್ಟಿ ಮಾಡಿದ್ದಾನೆ. Having that specific identity. ಆ ಒಂದು ಉನ್ನತವಾದ ಒಂದು ಗುರುತಿಸುವಿಕೆಯನ್ನು ಆತನಲ್ಲಿ ನೀವು ಹೊಂದಿರಲು ಆತ ನಿಮ್ಮನ್ನು ಸೃಷ್ಟಿಸಿದ್ದಾನೆ. He has placed you in that specific the place. ಆತನು ತನ್ನ ಚಿತ್ತವುಳ್ಳ ಸ್ತರದಲ್ಲಿ ನಿಮ್ಮನ್ನು ಆತನು ನೇಮಿಸಿದ್ದಾನೆ. Because he has that definite purpose. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಆ ಒಂದು ಉನ್ನತವಾದ ಒಂದು ಉದ್ದೇಶವನ್ನು ಇಟ್ಟು ಆತ ನಿಮ್ಮನ್ನು ಸೃಷ್ಟಿಸಿದ್ದಾನೆ. So also we'll see in New Testament what it says in Ephesians chapter 2 verse 10. ಹೊಸ ಒಡಂಬಡಿಕೆಯಲ್ಲಿ ನೋಡುವ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. So it says here, for we are God's handiwork, created in Christ Jesus to do good works which God prepared in advance for us to do. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಎಂಬುದೇ. So you were already in God's mind. ನೀವು ಈಗಾಗಲೇ ಆತನ ಮನಸ್ಸಿನಲ್ಲಿದ್ದೀರಿ. In advance. ಈ ಜಗತ್ತು ಉತ್ಪತ್ತಿಗಿಂತ ಮೊದಲೇ. So he had all those plans bestowed in you. ಅದೆಲ್ಲ ಆತನೆಲ್ಲ ಯೋಜನೆಗಳು ನಿಮ್ಮೊಳಗೆ ಈಗಾಗಲೇ ಆತನ ಹಾಕಿಟ್ಟಿದ್ದಾನೆ. So you are his handicraft. ನೀವು ಆತನ ಕೈ ನಿರ್ಮಾಣವಾಗಿದ್ದೀರಿ. You are his masterpiece. ನೀವು ಆತನ ಉನ್ನತವಾದ ಒಂದು ಯೋಜನೆಯಾಗಿದ್ದೀರಿ. And it says that created in Christ. ನೀವು ಕ್ರಿಸ್ತನಲ್ಲಿ ರೂಪಿಸಲ್ಪಟ್ಟವರು ಕೂಡ ಆಗಿದ್ದೀರಿ ಎಂಬುದೇ. To do good work. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು. That is, we are made to reflect his image. ನಾವು ಆತನ ಒಂದು ಗುಣಲಕ್ಷಣಗಳನ್ನು ಪ್ರತಿಬಿಂಬಿಸುವಂತಹ ಮಕ್ಕಳಾಗಿದ್ದೇವೆ. So God planned work for you.
to do that is unique from different people. ದೇವರ ಯೋಜನೆಯು ನಿಮ್ಮಲ್ಲಿ ಕಾರ್ಯಗತವಾಗುವಂಥದ್ದಾಗಿದೆ, ಬೇರೆ ಬೇರೆಯವರಲ್ಲಿ ವಿಭಿನ್ನವಾದ ರೀತಿಯಲ್ಲಿ. So you know that this is your special identity. ಇದು ನಿಮ್ಮ ವಿಶೇಷವಾದ ಗುರುತಿಸುವಿಕೆಯೇ ಆಗಿದೆ. So but this identity ಆದರೆ ಈ ಗುರುತಿಸುವಿಕೆಯು became, deformed or distorted because of sin. ಈ ಒಂದು ದೇವರಲ್ಲಿನ ಗುರುತಿಸುವಿಕೆಯು ಪಾಪದಿಂದ ಆಗಿ ಅದು ಕಸಿಯಲ್ಪಟ್ಟಿದೆ. So we see in Genesis how it says that you are created in his image. ಆದಿಕಾಂಡದಲ್ಲಿ ನಾವು ನೋಡುವುದಾದರೆ ಆದಿಕಾಂಡದಲ್ಲಿ ಬರೆದಿದೆ, ನೀವು ಆತನ ಸ್ವರೂಪವಾಗಿ ಆತನ ರೂಪಿಸಿದನು ಎಂಬುದಾಗಿ. But we see that in the same Genesis the sin entered the world. ಅದೇ ಆದಿಕಾಂಡದಲ್ಲಿ ಹೇಳ್ತದೆ ಪಾಪವು ಲೋಕಕ್ಕೆ ಬಂತು ಎಂಬುದಾಗಿ. We see Adam and Eve in the Garden of Eden when they were trapped by the devil's lie. ಆದಮ ಮತ್ತೆ ಹವ್ವಳನ್ನು ನೋಡುವುದಾದರೆ ವೈರಿಯ ಕುತಂತ್ರದ ಮಾತಿನಿಂದ ಅವರು ಒಳಪಟ್ಟರು. And they rebelled against God. ಮಾತ್ರ ದೇವರಿಗೆ ತದ್ವಿರುದ್ಧವಾಗಿ ಅವರು ಹೋದರು. And this, when sin entered, ಅಲ್ಲಿ ಪಾಪವು ಬಂತು. the world became a place of brokenness and depravity. ಆ ಒಂದು ಜಗತ್ತೆನ್ನುವಂಥದ್ದು ಆ ಒಂದು ಮುರಿಯಲ್ಪಟ್ಟದ್ದಾಗಿ ಅಲ್ಲಿ ರೂಪಿತವಾಯಿತು. So people started thinking about themselves. ಜನಗಳು ತನ್ನ ಸ್ವಕೀಯ ಒಂದು ಚಿಂತೆಗಳಲ್ಲಿ ಮುಳುಗಿ ಹೋದವರಂತವರಾದರು. They became selfish. ಅವರು ಸ್ವಾರ್ಥಿಗಳಾದರು. They became selfish in the stolen identity. ಅವರು ಸ್ವಾರ್ಥಿಗಳಾದರು ತಮ್ಮ ಕಳೆದುಕೊಂಡಂತ ಆ ಒಂದು ಗುರುತಿಸುವಿಕೆಯಿಂದ. They have already got an identity. ಅವರಿಗೆ ಈಗಾಗಲೇ ಆ ಒಂದು ಗುರುತಿಸುವಿಕೆ ಕೊಡಲ್ಪಟ್ಟಿತ್ತು. But because of sin, ಆ ಪಾಪದಿಂದ the identity was stolen. ಆ ಒಂದು ದೇವರೊಂದಿಗಿನ ಗುರುತಿಸುವಿಕೆಯನ್ನು ಅವರು ಕಳೆದುಕೊಂಡರು. So the present world ಈಗಿನ ಜಗತ್ತಿನಲ್ಲಿ is still living in that stolen identity. ಆ ಒಂದು ಕಳೆದುಕೊಂಡಂತ ಗುರುತಿಸುವಿಕೆಯಿಂದ ಹಲವಾರು ಜನರು ಜೀವಿಸ್ತಾ ಇದ್ದಾರೆ. People will have their own opinions. ಜನಗಳು ತನ್ನದೇ ಆದ ಅಭಿಪ್ರಾಯವನ್ನು ಹೊಂದಿಕೊಂಡಿರುತ್ತಾರೆ. Pointing to others' sin ಇನ್ನಿತರ ಪಾಪವನ್ನು ತೋರಿಸಿಕೊಂಡು without analyzing their own life. ಅವರವರನ್ನೇ ಪರೀಕ್ಷೆ ಮಾಡದೆ, And also ಅದು ಮಾತ್ರವಲ್ಲ, running after the selfish desires. ತನ್ನ ಸ್ವಂತ ಇಚ್ಛೆಯ ಹಿಂದೆ ಓಡುವಂತವರಾಗಿರುತ್ತಾರೆ. Knowing that yes, my identity is behind that. ತಿಳಿದುಕೊಂಡು ಅದರ ಹಿಂದೆ ನನ್ನ ಗುರುತಿಸುವಿಕೆ ಎಂಬುದಾಗಿ. Having set the wrong goal. ಆ ಒಂದು ತಪ್ಪಾದ ಗುರಿಯನ್ನು ಇಟ್ಟುಕೊಂಡು ಅದರ ಹಿಂದೆ ಓಡುವಂತವರಾಗಿರುತ್ತಾರೆ. But we'll see what the Bible says in 2 Peter chapter 1 verse 3 to 4. ಆದರೆ ಸತ್ಯವೇದದಲ್ಲಿ ನೋಡುವ 2 ಪೇತ್ರನು 1ನೇ ಅಧ್ಯಾಯ 4ನೇ ವಚನ. So what it says? ಇದೇನು ಹೇಳುತ್ತದೆ ಎಂಬುದಾಗಿ ನೋಡುವುದಾದರೆ, His divine power has given us everything we need for a godly life through our knowledge of Him, who called us by His own glory and goodness. Through these, He has given us His very great and precious promise, so that through them you may participate in the divine nature, having escaped the corruption in the world caused by evil desires. ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದೇ. Yes, so when this world is living the stolen identity, ಈ ಒಂದು ಜಗತ್ತು ಆ ಒಂದು ಕದ್ದುಕೊಂಡಂತ ಒಂದು ಗುರುತಿಸುವಿಕೆಯಿಂದ ಜೀವಿಸ್ತಾ ಇರುವಲ್ಲಿ, but when we have received what is the truth, ನಾವು ಯಾವುದು ಸತ್ಯವಾಗಿದೆ ಅದನ್ನೇ ನಾವು ಪಡೆದುಕೊಂಡವರಾಗಿದ್ದೇವೆ. So we know that through, it says, the Bible says that through a knowledge of Him who called us by His own glory and goodness. ನಿಜವಾದ ಜ್ಞಾನದ ಗುಣಲಕ್ಷಣಗಳು ಎಂಬುದಾಗಿ ನಾವು ನೋಡುವುದಾದರೆ, ಗುರುತಿಸುವಿಕೆ ಎಂಬುದಾಗಿ ಆತನು ನಮ್ಮನ್ನು ಕರೆದಂತವನಾಗಿದ್ದಾನೆ. ಆತನ ಕರೆಯೇ ನಮ್ಮನ್ನ ನಿಜವಾದ ಗುರುತಿಸುವಿಕೆ ಆಗಿದೆ. So that is nothing but it represents our Lord Jesus. ಅದು ನಮ್ಮ ಯೇಸು ಕ್ರಿಸ್ತನನ್ನೇ ಸೂಚಿಸುವಂತದ್ದು ಆಗಿದೆ. In other version, if you see, for goodness, ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಒಳ್ಳೆತನ ಎಂಬುದಾಗಿ, through our knowledge of Him who called us by His own glory and goodness. ನಮ್ಮನ್ನು ಕರೆದಾತನ ಜ್ಞಾನದಿಂದ, ನಾವು ಆತನ ಒಳ್ಳೆತನ ಮತ್ತು ಮೌಲ್ಯದಿಂದ, we are called to live like that. ನಾವು ಒಳ್ಳೆತನದಿಂದ ಜೀವಿಸುವಂತವರಾಗಿರಬೇಕು. That is nothing but Jesus Christ. ಅದು ಏನೆಂಬುದಾಗಿ ನೋಡಿದ್ರೆ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. Who gave Himself for us on the cross. ಆತನು ತನ್ನನ್ನೇ ನಮಗೋಸ್ಕರ ಒಪ್ಪಿಸಲ್ಪಟ್ಟವನಾಗಿದ್ದಾನೆ. So that His own glory and goodness,
ಆತನ ಮಹಿಮೆ ಮತ್ತೆ ಒಳ್ಳೆತನ will be bestowed in us, ಅದು ನಮ್ಮೊಳಗೆ which ಸೇರಲ್ಪಟ್ಟಿರುವಂತದ್ದಾಗಿದೆ. was given in Genesis. ಅದು ಆದಿಕಾಂಡದಲ್ಲಿ ಕೊಟ್ಟಲ್ಪಟ್ಟಂತ ವಿಷಯವಾಗಿದೆ. That is he has created in us, the Bible says that he has created us in his own image and likeness. ಸತ್ಯವು ಹೇಳ್ತದೆ ದೇವರು ನಮ್ಮನ್ನು ತನ್ನ ಸ್ವರೂಪದಂತೆ ರೂಪಿಸನೆಂಬುದಾಗಿ ಆದಿಕಾಂಡದಲ್ಲಿ ಹೇಳಲ್ಪಟ್ಟಿದೆ. So here in New Testament we see that he who called us by his own glory and goodness. ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿದೆ ಆತನು ನಮ್ಮನ್ನು ಕರೆದಾತನು ಆತನ ಸ್ವಂತ ಒಳ್ಳೆ ಗುಣ ಆತನ ಒಳ್ಳೆತನದಿಂದ ನಮ್ಮನ್ನು ಕರೆದಾತನೇ ಮಾತ್ರ ಆತನ ಮೌಲ್ಯವನ್ನು ಹೊಂದಿಕೊಂಡು ಜೀವಿಸಲು ಆತ ನಮ್ಮನ್ನು ಕರೆದಾತನಾಗಿದ್ದಾನೆ ಎಂಬುದಾಗಿ. So we the word says that ವಾಕ್ಯವು ಹೇಳುತ್ತದೆ in 4, 4ನೇ ವಚನದಲ್ಲಿ, through these he has given us his very great and precious promises. ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. So that precious, the great and the precious promise is nothing but Jesus Christ himself. ಆ ಉತ್ಕೃಷ್ಟವಾದ ಅಮೂಲ್ಯವಾದ ವಾಗ್ದಾನಗಳನ್ನು ನಮಗೆ ಯೇಸು ಕ್ರಿಸ್ತನಲ್ಲಿ ನಾವು ಹೊಂದಿದವರಾಗಿದ್ದೇವೆ. Why God gave us? ಯಾಕೆ ಆ ವಾಗ್ದಾನಗಳು ದೇವರು ನಮಗೆ ಕೊಟ್ಟನು? Further the word says that ವಾಕ್ಯವು ಹೇಳ್ತದೆ ಮುಂದೆ, so that we may participate in the divine nature. ನಾವು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕು, ಅದಕ್ಕೋಸ್ಕರ ಇದರೆಲ್ಲವನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. We see in 2 Peter chapter 1 verse 3 to 4. It says that his divine power has given us everything we need for a godly life through our knowledge of him who called us by his own glory and goodness. Through these he has given us his very great and precious promises, so that through them you may participate in the divine nature, having escaped the corruption in the world caused by evil desires. 2 ಪೇತ್ರ 1ನೇ ಅಧ್ಯಾಯ 3ನೇ ವಚನ, ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದೇ. So we say that the word says, ಇಲ್ಲಿ ನೋಡ್ತೇವೆ ನಾವು, ವಾಕ್ಯ ಹೇಳ್ತದೆ through our knowledge of him ದೈವಿಕ ಜ್ಞಾನವನ್ನು ಹೊಂದಿದಂತ ನಾವು who called us by his own glory and goodness. ನಮ್ಮನ್ನು ಆತನ ಸ್ವಂತ ಮಹಿಮೆಗಾಗಿ ಕರೆದಾತವನು. So we see that his own glory and goodness, which reflects in Genesis what God says that ಆತನ ಮಹಿಮೆಯು ನಮಗೆ ಆದಿಕಾಂಡದಲ್ಲಿ ನಾವು ಅಧ್ಯಯನ ಮಾಡಿದಂತೆ ತಿಳಿದಂತೆ he says that he has created us in his own image and likeness. ಆತನು ನಮ್ಮನ್ನು ಆತನ ಸ್ವಭಾವದಿಂದ ಆತನಂತೆ ನಮ್ಮನ್ನು ಸೃಷ್ಟಿಸಿದನು ಎಂಬುದಾಗಿ. So here in New Testament ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪ್ರಿಯರೇ we see that he is Jesus himself, ಆತನೆಂಬುದಾಗಿ ಹೇಳಿದ್ರೆ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ, who gave himself for us on the cross. ಆತನು ತನ್ನನ್ನೇ ನಮಗೋಸ್ಕರ ಆ ಕ್ರೂಜಲ್ಲಿ ಸಮರ್ಪಿಸಿಕೊಂಡನು. So the very great and the precious promise God has given us is Jesus himself for us. ಅತ್ಯದ್ಭುತವಾದ ಉನ್ನತವಾದ ಉತ್ಕೃಷ್ಟವಾದ ವಾಗ್ದಾನವು ಅದು ನಮಗೆ ದೇವರು ಕೊಟ್ಟದ್ದು, ಅದು ನಮ್ಮ ರಕ್ಷಕ ಯೇಸು ಕ್ರಿಸ್ತನೇ ಆಗಿದ್ದಾನೆ. Why? ಯಾಕೆ? So that we may participate in the divine nature. ಯಾಕಂತ ಹೇಳಿದರೆ ಆತನ ದೈವಿಕ ಸ್ವಭಾವದಲ್ಲಿ ನಾವು ಪಾಲ್ಗೊಳ್ಳಲು ಆಗಿದೆ. Having regained that identity, ಆ ಒಂದು ಕಳೆದು ಹೋದಂತಹ ಗುರುತಿಸುವಿಕೆ ನಾವು ಮರುಪಡೆಯುವುದು, and having escaped the corruption in the world caused by evil desire. ಈ ಲೋಕದಲ್ಲಿಂದ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ನಮ್ಮನ್ನು ತಪ್ಪಿಸಿಕೊಳ್ಳಲು ಆಗಿದೆ. So through Christ, ಕ್ರಿಸ್ತನಿಂದಲೇ our stolen identity is restored back. ಆ ಒಂದು ಕದ್ದುಕೊಂಡಂತ ಒಂದು ಗುರುತಿಸುವಿಕೆಯು ಕ್ರಿಸ್ತನಿಂದಲೇ ನಮಗೆ ಮರುಸ್ಥಾಪಿಸಲ್ಪಟ್ಟಿದೆ. So our special identity, ಆ ಒಂದು ವಿಶೇಷವಾದ ಗುರುತಿಸುವಿಕೆಯು ನಮಗೆ we see in Genesis. ನಾವು ಆದಿಕಾಂಡದಲ್ಲಿ ನೋಡುತ್ತೇವೆ. Later we see that it was stolen. ಅದು ಮತ್ತೆ ನಾವು ನೋಡುತ್ತೇವೆ ಕದ್ದುಕೊಳ್ಳಲ್ಪಟ್ಟಿದೆ ಎಂಬುದಾಗಿ, because of the sin. ಆ ಪಾಪದಿಂದ ಅದು ಕಸಿದಲ್ಪಟ್ಟಿದೆ ಎಂಬುದಾಗಿ. And we see that it is restored back because of Christ. ಅದು ಪುನರ್ಸ್ಥಾಪಿಸಲ್ಪಟ್ಟಿತು, ಪುನಃ ನಮಗೆ ತಿರುಗಿ ಕೊಡಲ್ಪಟ್ಟಿತು ಕ್ರಿಸ್ತನಿಂದಲೇ ಎಂಬುದಾಗಿ. So we have received back our identity, that is our identity in Christ alone. ನಾವು ಮರುಸ್ಥಾಪಿಸಲ್ಪಟ್ಟಿದ್ದೇವೆ, ನಮಗೆ ಗುರುತಿಸುವಿಕೆ ಕೊಡಲ್ಪಟ್ಟಿದೆ, ಅದು ನಮ್ಮ ಕ್ರಿಸ್ತನಿಂದಲೇ ಆಗಿದೆ.
Why? Because Jesus lived a perfect life in this world. ಯಾಕೆಂಬುದಾಗಿ ಹೇಳುವುದಾದರೆ ಕ್ರಿಸ್ತನು ಪರಿಪೂರ್ಣವಾದ ಜೀವಿತವನ್ನು ಈ ಲೋಕದಲ್ಲಿರುವಾಗ ಜೀವಿಸಿದನು. So he offers us the new identity by his grace. ಆತನು ನಮಗೆ ಆತನ ಕೃಪೆಯಿಂದಲೇ ಹೊಸದಾದ ಗುರುತಿಸುವಿಕೆಯನ್ನು ನಮಗೆ ಕೊಟ್ಟಿದ್ದಾನೆ. So the knowledge of Christ ಆ ದೇವರ ಜ್ಞಾನವು for his believers or Christians, ಆ ವಿಶ್ವಾಸಿಗಳಿಗೆ ಅಥವಾ ಕ್ರೈಸ್ತರಿಗೆ it's not just an information to keep within us, ಆ ಒಂದು ಸೂಚನೆಗಳಲ್ಲ, ಅದು ನಮ್ಮೊಳಗೇನೆ ನಾವು ಇಟ್ಟುಕೊಳ್ಳುವಂಥದ್ದು. but that knowledge of Christ ಆ ಕ್ರಿಸ್ತನ ಜ್ಞಾನವು is for the transformation within us, ಅದು ನಮ್ಮನ್ನ ಬದಲು ಮಾಡುವಂತಹ ಒಂದು ಕಾರ್ಯವಾಗಿದೆ. so that we will have that identity in Christ. ಆ ಒಂದು ಗುರುತಿಸುವಿಕೆಯು ಕ್ರಿಸ್ತನಲ್ಲಿ ನಾವು ಹೊಂದಿದ್ದೇವೆ. So the goal of Christian life is to be like Christ. ಕ್ರೈಸ್ತಿಯ ಜೀವಿತದ ಮುಖ್ಯವಾದ ಗುರಿ ಎಂಬುದಾಗಿ ನಾವು ನೋಡುವುದಾದರೆ ಕ್ರಿಸ್ತನಂತೆ ನಾವು ಕೂಡ ಇರುವಂಥದ್ದೇ ಆಗಿದೆ. So the restored identity, ಒಂದು ಪುನರ್ಸ್ಥಾಪಿಸಲ್ಪಟ್ಟಂತಹ ಗುರುತಿಸುವಿಕೆಯು ಕ್ರಿಸ್ತನಲ್ಲಿ, so your identity which was lost, ಒಂದು ಕಳೆದು ಹೋದಂಥ ಗುರುತಿಸುವಿಕೆಯು it can be found again. ಅದು ಪುನಃ ಸ್ಥಾಪಿಸಲ್ಪಡಲು ಸಾಧ್ಯ. Only the one who gave his life has the right to name. ನಮಗೆ ಜೀವವನ್ನು ಕೊಟ್ಟ ಆತನೇ ನಮಗೆ ಆ ಒಂದು ಹೆಸರನ್ನು ಕೊಡಲು ಆತನಿಗೆ ಅಧಿಕಾರ ಉಂಟು. So once we have been in lost identity or stolen identity, ಒಮ್ಮೆ ನಾವು ಕಳೆದು ಹೋದಂತ ಆ ಗುರುತಿಸುವಿಕೆಯು but you are renamed again and given a new identity. ಆ ಒಂದು ಕಳೆದು ಹೋದಂತ ಒಂದು ಗುರುತಿಸುವಿಕೆಯಿಂದ ನಿಮ್ಮನ್ನ ಪುನರ್ ಸ್ಥಾಪಿಸಿ ನಿಮಗೆ ಹೊಸದಾದ ಹೆಸರನ್ನು ಕೊಡಲ್ಪಟ್ಟಿದೆ. Like how we see the examples in Bible. ನಾವು ನೋಡ್ತೇವೆ ಸತ್ಯವೇದದಲ್ಲಿ When God called Abraham, his first name, his initial name was Abraham, which was changed to Abraham. ನಾವು ಅಬ್ರಹಾಮನನ್ನ ದೇವರು ಕರೆದಾಗ ಆತನ ಹೆಸರು ಅಬ್ರಾಮ್ ಎಂಬುದಾಗಿತ್ತು, ಅದನ್ನು ಅಬ್ರಹಾಮನ್ ಎಂಬುದಾಗಿ ಮಾಡಿದನು. We see Jacob, he was given the name as Israel. ಅಲ್ಲಿ ಯಾಕೋಬನನ್ನು ಇಸ್ರೇಲ್ ಎಂಬುದಾಗಿ ನೇಮಿಸಿದನು. We see in New Testament Saul to Paul. ಹೊಸ ಒಡಂಬಡಿಕೆಯಲ್ಲಿ ಸೌಲನನ್ನ ಪೌಲನನ್ನಾಗಿ ಮಾಡಿದನು. In the same way, ಅದೇ ರೀತಿಯಾಗಿ we see in the Bible it says in 2 Corinthians chapter 5 verse 17. ನಾವು ಸತ್ಯವೇದದಲ್ಲಿ ನೋಡ್ತೇವೆ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ. So the word says like this. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, Therefore, if anyone is in Christ, the new creation has come. The old has gone, the new is here. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವೂ ಆಯಿತು ಎಂಬುದಾಗಿ. Amen. So who is in Christ? ಇಲ್ಲಿ ವಾಕ್ಯ ಹೇಳ್ತದೆ, ಯಾರು ಕ್ರಿಸ್ತನಲ್ಲಿ ಇದ್ದಾರೋ. So the old has gone. ಹಳೆದೆಲ್ಲ ಹೋಯಿತು. Means you are no longer living with your stolen identity. ಈಗ ನೀವು ಕಳೆದು ಹೋದಂತಹ ಹಳೆಯ ಒಂದು ಗುರುತಿಸುವಿಕೆಯಲ್ಲಿ ನೀವು ಜೀವಿಸ್ತಾ ಇಲ್ಲ. But instead the new has come. ಅದರ ಬದಲು ಹೊಸದ್ದು ನಿಮಗೆ ಬಂದಿದೆ. That is your living. You need to live in the identity of Christ. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬುದಾಗಿ ತಿಳುಕೊಂಡು ಆ ಗುರುತಿಸುವಿಕೆಯಲ್ಲಿ ನೀವು ಜೀವಿಸುವಂತದ್ದು ಮುಖ್ಯವಾಗಿದೆ. So when you live in this world, ಈ ಲೋಕದಲ್ಲಿ ಜೀವಿಸುವಾಗ, so I'm not something because of what I do. ಈ ಲೋಕದಲ್ಲಿ ನೀವು ಜೀವಿಸುವಾಗ ನಾನು ಮಾಡುವುದರಿಂದ ನಾನು ಏನೋ ಆಗಿದ್ದೇನೆ ಈ ಲೋಕದಲ್ಲಿ, ಅದು ಅಲ್ಲ. You live ನೀವು ಜೀವಿಸ್ತೀರಿ because I am in Christ. ಕ್ರಿಸ್ತನಲ್ಲಿ ಇದ್ದುಕೊಂಡು ನೀವು ಈ ಲೋಕದಲ್ಲಿ ಜೀವಿಸುವಂತವರಾಗಿರುತ್ತೀರಿ. As the word says, ದೇವರ ವಾಕ್ಯ ಹೇಳಿದಂತೆ, the old is gone and new is here. ಹಳೆದು ಹೋಯಿತು ಹೊಸದು ಬಂತು. When you are in Christ. ಯಾವಾಗ ನೀವು ಕ್ರಿಸ್ತನಲ್ಲಿ ಇದ್ದೀರಿ ಆವಾಗ. So you need to live in this attitude. ನೀವು ಈ ರೀತಿಯ ಮನೋಭಾವದಿಂದ ಜೀವಿಸಬೇಕು. I am not something because of what I do. ನಾನು ಮಾಡುವುದರಿಂದ ನಾನು ಏನೋ ಆಗಿದ್ದೇನೆ ಅದರಿಂದ ಅಲ್ಲ. I am something because I am in Christ. ನಾನು ಕ್ರಿಸ್ತನಲ್ಲಿ ಇರುವ ಕಾರಣ ನಾನು ಏನಾಗಿದ್ದೇನೆ ಅದೇ ಮುಖ್ಯವಾಗಿದೆ. So Christ himself has given his identity to you. ಕ್ರಿಸ್ತನು ತನ್ನ ಒಂದು ಗುರುತಿಸುವಿಕೆಯನ್ನು ಆತನು ನಿಮಗೆ ಕೊಟ್ಟಿದ್ದಾನೆ. So you need to live in that identity. ನೀವು ಆ ಕ್ರಿಸ್ತನ ಗುರುತಿಸುವಿಕೆಯಲ್ಲಿ ಜೀವಿಸುವಂತದ್ದು ಬಹಳ ಮುಖ್ಯವಾಗಿದೆ. So when you pursue this who you are in Christ, ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬುದನ್ನು ಹಿಂಬಾಲಿಸ್ತಾ ಹೋದಾಗ, when you grasp those things, ಅದನ್ನು ತಿಳಿದುಕೊಂಡಾಗ ನೀವು you will live the life accordingly. ನೀವು ಅದರಂತೆ ನಿಮ್ಮ ಜೀವಿತವನ್ನು ಜೀವಿಸುವವರಾಗಿರುತ್ತೀರಿ. So will be your identity in this world. ಅದೇ ರೀತಿಯಲ್ಲಿ ಈ ಲೋಕದಲ್ಲಿರುವಾಗ ನಿಮ್ಮ ಗುರುತಿಸುವಿಕೆ ಆಗಿರುತ್ತದೆ.
So just think how great is our God, ಈಗ ಆಲೋಚನೆ ಮಾಡಿ, ಎಷ್ಟು ಅದ್ಭುತನಾದ ಸರ್ವಶಕ್ತ ದೇವರು ನಾವು ಆರಾಧಿಸ್ತೇವೆ. that Almighty God ಆ ಸರ್ವಶಕ್ತನಾದ ದೇವರು has created you ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ in His own image. ಆತನ ಸ್ವಂತಹ ಒಂದು ಸ್ವಭಾವದಲ್ಲಿ. So, but ಆದರೆ sin came ಪಾಪ ಬಂತು, and that identity was stolen. ಆ ಒಂದು ಗುರುತಿಸುವಿಕೆಯು ಕದಿಯಲ್ಪಟ್ಟಿತು. But Christ ಆದರೆ ಯೇಸು ಕ್ರಿಸ್ತನು ಬಂದನು, restored back that identity for us. ನಿಮ್ಮನ್ನು ಪುನಃಸ್ಥಾಪಿಸಿದನು ಅದೇ ಗುರುತಿಸುವಿಕೆಯಲ್ಲಿ. So that restoration of our identity, ಆ ಒಂದು ಗುರುತಿಸುವಿಕೆಯು, we need to live in that identity we have received in Christ. ಆ ಒಂದು ಕ್ರಿಸ್ತನು ಕೊಟ್ಟಂತ ಗುರುತಿಸುವಿಕೆಯಲ್ಲಿ ನೀವು ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ. So when you grasp these things, ಇಂಥ ವಿಷಯ ನೀವು ತಿಳಿದುಕೊಂಡಾಗ your standard, the way you live or the standard that you live for will change. ನೀವು ಜೀವಿಸುವಂಥದ್ದು, ನಿಮ್ಮ ಜೀವನ ಶೈಲಿಯು ಬದಲಾಗುತ್ತದೆ. Because ultimately your goal will be to live like Christ. ಯಾಕಂದ್ರೆ ನಿಮ್ಮ ಮುಖ್ಯವಾದ ಜೀವಿಸುವ ಉದ್ದೇಶವಾಗಿರುತ್ತದೆ ಕ್ರಿಸ್ತನಂತೆ, ಕ್ರಿಸ್ತನಿಗಾಗಿ ಜೀವಿಸುವಂಥದ್ದೇ ಆಗಿರುತ್ತದೆ. So let this word speak to you more. ಈ ವಾಕ್ಯವು ನಿಮ್ಮೊಂದಿಗೆ ಇನ್ನೂ ಹೆಚ್ಚಾಗಿ ಮಾತಾಡಲಿ. May the Spirit of truth ದೇವರ ಆತ್ಮನ ಸತ್ಯವು reveal you the deeper thoughts of His words ದೇವರ ವಾಕ್ಯದ ಪ್ರಕಟಣೆಗಳನ್ನು ನಿಮಗೆ ಮಾಡಲಿ. and make you understand who you are in Christ, ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ನೀವು ಎಂಬುದಾಗಿ ಇನ್ನೂ ಹೆಚ್ಚಾಗಿ ತಿಳಿಯಲ್ಪಡುವಂತೆ, so that you will live in this world knowing your real identity. ಈ ಲೋಕದಲ್ಲಿರುವಾಗ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಅಂತ ತಿಳ್ಕೊಂಡು ಜೀವಿಸುವಂತೆ ನಿಮ್ಮನ್ನು ನಡೆಸಲಿ. God bless you all. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಿಯರೇ. ಆಮೆನ್.